ಸಾಕು. ಇವ್ರ ಮೇಲೆ ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ. ನಿಮ್ಮಂಥವ್ರು ನಮ್ಮಂಥವ್ರು ಎದುರುಗಡೆ ತಲೆ ತಿನ್ಕೊಂಡು ಮಾತಾಡಬಾರ್ದು. ಗಾರ್ಡ್ಸ್, ಇವ್ರನ್ನ ಒದ್ದು ಮಂಡಿ ಉಡ್ಸಿ. ಪಾಟೀಲ್ ಅಂಕಲ್ ಈಗ ನಿಜವಾಗ್ಲೂ ಬಂದ್ರ? ಪಾಟೀಲ್ ಸರ್, ನೀವೇನಿಲ್ಲಿ? ಏನ್ ಸರ್ ಸರ್ಪ್ರೈಸು? ಎಂತ ಸರ್ಪ್ರೈಸ್? ನೀನ್ ಇಲ್ಲೇನು? ಬನ್ನಿ ಸರ್, ನನ್ನ ಪರ್ಸನಲ್ ವಿಷಯಗಳ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಾ ಇದ್ದಾರೆ. ನನಗೆ ಸಪೋರ್ಟ್ ಮಾಡೋದಕ್ಕೆ ಅವರೇ ಖುದ್ದಾಗಿ ಬಂದಿದ್ದಾರೆ. ಅವ್ರಿಗೆ ನನ್ನ ಮೇಲೆ ತುಂಬಾ ಅಭಿಮಾನ. ಅವ್ರ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಅದೇ ಸರ್, ಇದು ತುಂಬಾ ಚಿಕ್ಕ ವಿಷಯ, ನಾನೇ ನೋಡ್ಕೋತೀನಿ. ಅಮ್ಮ ಮಗ ಇಬ್ರು ನಮ್ಮ ಫ್ಯಾಮಿಲಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದಾರೆ. ಇನ್ನೇನು ನಾನು ಅವ್ರನ್ನ ಮುಗಿಸೋದ್ರಲ್ಲಿದ್ದೆ, ಅಷ್ಟೇ ನೀವೇ ಬಂದ್ಬಿಟ್ರಿ. ಏಯ್, ಪಾಟೀಲ್ ಸರ್ ಮುಂದೆನೆ ಕೊಡು ತೋರಿಸ್ತಾ ಇದ್ಯಾ? ಇವತ್ತು ನಿನ್ ಗೋರಿ ಕಟ್ತೀನಿ. ಪಾಟೀಲ್ ಸರ್, ನಿಮ್ ಯೋಗ್ಯತೆ ಏನು ಅಂತ ಗೊತ್ತಿಲ್ದಿರ ಇವ್ರಿಬ್ರನ್ನ ಈಗಲೇ ಮುಗಿಸ್ತೀನಿ ಸರ್. ನನ್ ಮಗನ್ನ ಯಾವನಾದ್ರೂ ಮುಟ್ಟಿದ್ರೆ ನಾನು ಅವನನ್ನ ಸುಮ್ಮನೆ ಬಿಡಲ್ಲ. ಸರ್, ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಇಂಥ ಲೋ ಕ್ಲಾಸ್ ಜನ ಜೊತೆ ನೀವು ಮಾತಾಡೋದು ಬೇಡ. ಇದನ್ನ ನಾನು ನೋಡ್ಕೋತೀನಿ, ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ ಸರ್. ಏಯ್, ನಿಮ್ಮಿಬ್ರಿಗೂ ನಾನ್ ಕೊಡ್ತಾ ಇರೋ ಕೊನೆ ಅವಕಾಶ ಇದು. ಈಗಲೇ ಪಾಟೀಲ್ ಸರ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಿ, ಇಲ್ಲ ಅಂದ್ರೆ ಇವತ್ತು ನಿಮ್ ಕೊನೆ ದಿನ. ಏಯ್, ಎಲ್ಲೋ ನಿನ್ ನಾಲ್ಕಪ್ಪ ಇನ್ನೂ ಬರ್ಲಿಲ್ವಾ? ಸೈಡ್ ಬಿಡು. ಪಾಟೀಲ್ ಸರ್ ಯಾಕೆ ನಿಮ್ಗೆ ಗೊತ್ತಾ ಇದಾರ? ಪಾಟೀಲ್ ಸರ್ ತುಂಬಾ ದಿನ ಆದ್ಮೇಲೆ ವಾಪಸ್ ಬಂದಿದ್ದಾರಲ್ಲ, ಅವ್ರಿಗೆ ಸಿಟ್ಟು ಜಾಸ್ತಿ. ಅದಕ್ಕೆ ಪರ್ಸನಲ್ ಆಗಿ ಯಾರು ವಿಚಾರಿಸ್ಕೋಬೇಕು ಅಂತ ಹೀಗೆ ಮಾಡ್ತಿದ್ದಾರೆ. ಈಗ ನೋಡು, ಅವ್ರ ಆಟ ಹೇಗೆ ಖತಮ್. ಸುಜಾತ, ಚೋಟ್ಲು ನೀನೇನ? ಅಂದ್ರೆ ಇವರು ಅವ್ರು ಹೇಳ್ತೀನ? ಸರ್, ಪಾಟೀಲ್ ಸರ್, ದಯವಿಟ್ಟು ಕ್ಷಮಿಸಿ ಸರ್, ದಯವಿಟ್ಟು ಕ್ಷಮಿಸಿ ಸರ್. ಸರ್, ಧ್ರುವ ಸರ್, ನನ್ನಿಂದ ದೊಡ್ಡ ತಪ್ಪಾಗಿದೆ. ನಿಜವಾಗ್ಲೂ ನನಗೆ ಗೊತ್ತಿರ್ಲಿಲ್ಲ ಸರ್. ನನಗೆ ಸತ್ಯ ಏನು ಅಂತ ಗೊತ್ತಿರ್ಲಿಲ್ಲ. ದಯವಿಟ್ಟು ಕ್ಷಮಿಸಿ ಸರ್. ನನ್ನ ಪೊಲೀಸ್ ನಾನು ಹೋಗ್ಬಿಡ್ತೀನಿ, ಬಿಟ್ಬಿಡಿ ಸರ್. ಪಾಟೀಲ್ ಸರ್, ದಯವಿಟ್ಟು ಕ್ಷಮಿಸಿ ಸರ್, ಪ್ಲೀಸ್ ಸರ್, ನನ್ನ ಬಿಟ್ಬಿಡಿ ಸರ್. ಕಾಳಿ, ನೀನು ನಿನ್ನ ಪವರ್ನ ತಪ್ಪಾಗಿ ಬಳಸ್ಕೊಂಡಿದ್ದೀಯಾ. ಅಮಾಯಕರಿಗೆ ಹಿಂಸೆ ಕೊಟ್ಟಿದ್ದೀಯಾ. ನಿನ್ನನ್ನ ಗಾಳಿ ನೀರು ಇಲ್ದಿರೋ ಕಡೆಗೆ ಗಡೀಪಾರು ಮಾಡ್ತಿದ್ದೀನಿ. ನನ್ನ ಆರ್ಡರ್ನ ಈಗಲೇ ಪಾಲಿಸಬೇಕು. ಇದು ನನ್ನ ಆರ್ಡರ್. ಗಾರ್ಡ್ಸ್, ಅವ್ರನ್ನ ಎಳ್ಕೊಂಡೋಗಿ. ಸರ್, ಪ್ಲೀಸ್ ಸರ್, ಬೇಡ ಸರ್. ಪಾಟೀಲ್ ಸರ್, ಸುಜಾತ ಪ್ಲೀಸ್. ಪಾಟೀಲ್ ಸರ್, ಪ್ಲೀಸ್ ಕ್ಷಮಿಸಿ ಸರ್. ಪಾಟೀಲ್ ಸರ್, ಸಾರಿ ಸರ್. ಪಾಟೀಲ್ ಸರ್, ಸಾರಿ ಸರ್. ಪಾಟೀಲ್ ಸರ್.